ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಶಾಸಕರು. ನೋಡಿ, ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ ಸಚಿವಾಕಾಂಕ್ಷಿಗಳು. ಕಾವೇರಿ ನಿವಾಸದಲ್ಲಿ ಕೈ ಶಾಸಕರು ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಶಾಸಕರಾದ ಜಮೀರ್ ಅಹಮದ್, ಕೆಜೆ ಜಾರ್ಜ್, ಪೊನ್ನಣ್ಣ, ವಸ್ಕೀಸ್ ಬಾನು, ಸಿ ಪುಟ್ಟರಂಗ ಶೆಟ್ಟಿ ಇವರೆಲ್ಲರೂ ಕೂಡ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಂತವರು. ಅವರೆಲ್ಲರೂ ಕೂಡ ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಈರಣ್ಣ. ಒಂದ್ ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಹಲವು ನಾಯಕರು ಭೇಟಿ ಆಗ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ, ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದೊಂದ್ ಕಡೆ ಆಯ್ತು. ಈಗ ಸಿದ್ದರಾಮಯ್ಯ ಅವರನ್ನ ಕೂಡ ಹಲವು ನಾಯಕರು ಭೇಟಿ ಆಗ್ತಾ ಇದ್ದಾರೆ. ಕೆಲವರು ತಮ್ಮ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತ ವಿಚಾರ. ಸದ್ಯ ಅಲ್ಲಿನ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಈರಣ್ಣ. ಮಧು ನಾಗರಾಜ್, ಏನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಂಪುಟದಲ್ಲಿ ತಾವು ಸಚಿವರಾಗಬೇಕು ಅಂತ ಕೆಲ ಶಾಸಕರು ಏನು ತಮ್ಮ ತಮ್ಮ ಕಸರತ್ತುವನ್ನು ಮುಂದುವರಿಸಿದ್ದಾರೆ. ಈಗ ಇನ್ನೇನು ಈಗ ಹಾಲಿ ಇರುವ ಸಚಿವರಲ್ಲಿ ಕೆಲವರನ್ನ ಕೈ ಬೀಳಾಗ್ತಿದೆ ಅಂತ ಕೆಲವು ಮಾಹಿತಿ ಇದೆ. ಆದರೆ ಇನ್ನೂ ಕೆಲವು ಶಾಸಕರು ತಮ್ಮ ಹೊಸ ಸಂಪುಟದಲ್ಲಾದರೂ ಸ್ಥಾನಮಾನ ಪಡಿಬೇಕು, ಉಳಿದ 2 ವರ್ಷದಲ್ಲಾದರೂ ತಾವು ಸಚಿವರಾಗಬೇಕು ಅಂತ ಎಂಬ ಆಸೆಯಿಂದ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ಮಾಡಿ ಅವರನ್ನ ಕೇಳ್ಕೊಳ್ತಾ ಇದ್ದಾರೆ. ಸಂಪುಟದಲ್ಲಿ ನಮಗೂ ಅವಕಾಶ ಮಾಡಿಕೊಡಿ ಅಂತ ಕೆಲವು ಶಾಸಕರು ಅವ್ರ ಮುಂದೆ ಕೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಏನು ಸಿದ್ದರಾಮಯ್ಯ ನಿವಾಸಕ್ಕೆ ಹಲವು ಶಾಸಕರು ಬಂದಿದ್ದಾರೆ. ಶಾಸಕ ರಿಜ್ವಾನ್ ಆಗಿರ್ಬೋದು, ಅಶೋಕ್ ಪಟ್ಟಣ್ ಆಗಿರ್ಬೋದು, ಪುಟ್ಟರಂಗ್ ಶೆಟ್ಟಿ ಆಗಿರ್ಬೋದು, ಬಲ್ಕಿಸ್ ಬಾನು ಆಗಿರ್ಬೋದು, ಶಾಸಕರು, ಪರಿಷತ್ ಸದಸ್ಯರು ಮತ್ತು ಈಗ ಏನು ಹಾಲಿ ಸಚಿವರಾಗಿದ್ರು ಏನು ಇವರು ಕೆಜೆ ಜಾರ್ಜ್ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಈಗ ಹಲವು ಶಾಸಕರು ಸಿಎಂ ಅವರು ಏನು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಆಗ್ತಿದೆ. ಆ ಸರ್ಕಾರದಲ್ಲಾದರೂ ತಾವು ಸಚಿವರಾಗಿ ಇದು ಅಧಿಕಾರವನ್ನು ನಡೆಸಬೇಕು ಎಂಬ ಆಸೆಯಿಂದ ತಾವು ಏನೇನು ಕಸರತ್ತು ಮಾಡಬೇಕು ಆ ಕಸರತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಹಲವು ಶಾಸಕರು ಇದ್ದಾರೆ. ಹಿರಿತನ ಆಧಾರದ ಮೇಲೆ, ಜಾತಿವಾರು ಲೆಕ್ಕಾಚಾರದ ಮೇಲೆ ಮತ್ತು ಏನು ವಯಸ್ಸಿನ ಆಧಾರದ ಮೇಲೆ ಸಂಪುಟಕ್ಕೆ ಕೆಲವು ಶಾಸಕರನ್ನ ಸೇರ್ಪಡೆ ಮಾಡಬೇಕು, ಇನ್ನು ಕೆಲವು ಹಾಲಿ ಇರುವ ಸಚಿವರನ್ನ ಕೈ ಬಿಡಬೇಕು ಎಂಬ ಮಾತುಕತೆ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಇವತ್ತು ಸಂಜೆ ಶಾಸಕಾಂಗ ಸಭೆ ನಡೆಯಕ್ಕಿದೆ. ಆ ಸಭೆಗೂ ಮುನ್ನ ಸಿಎಂ ಅವರು ಈಗ ತುಮಕೂರಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಮಾಜಿ ಸಚಿವರ ಏನು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ, ಅದಾಗಿ ವಾಪಸ್ ಬರ್ತಾರೆ. ವಾಪಸ್ ಬಂದು CLP ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದರೆ ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮಗೂ ಸಚಿವ ಸ್ಥಾನದಲ್ಲಿ ಏನು ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ, ಅವ್ರ ಕಡೆಯಿಂದ ಹೇಳಿಸಿ ಅಂತ ಒಂದು ಏನು ಲಾಬಿನನ್ನು ನಡೆಸ್ತಾ ಇದ್ದಾರೆ. ಹೀಗೆ ಕೂಡ ಹಲವು ಶಾಸಕರು, ಹಲವು ಈಗ ಉತ್ತರ ಕರ್ನಾಟಕ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕೆಲ ಪರಿಷತ್ ಸದಸ್ಯರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮಗೂ ಒಂದು ಅವಕಾಶ ಕೊಡಿ, 2 ವರ್ಷ ಈಗ 3 ವರ್ಷ ಕಾದಿದ್ದೀವಿ, ಉಳಿದಿದ್ದ 2 ವರ್ಷ, ಆ 2 ವರ್ಷದಲ್ಲಾದ್ರೂ ತಮಗೆ ಆ ಸ್ಥಾನಮಾನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಧು ನಾಗರಾಜ್ ಅವರು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.